ವೀಕ್ಷಕರೇ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಪ್ರಸ್ತುತವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿನಿತ್ಯನೂ ನಮ್ಮ ಒಂದು ರಾಜ್ಯದಲ್ಲಿ ಒಂದಲ್ಲ ಒಂದು ರೀತಿಯ ಅವಘಡಗಳು ಸಂಭವಿಸ್ತಲೇ ಇವೆ. ಮೊನ್ನೆನೇ ಈ ಹೊಸಕೋಟೆ ಬಳಿ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಸುಮಾರು 7 ಜನಕ್ಕೂ ಅಧಿಕ ಜನ ಅಲ್ಲಿ ಮರಣ ಹೊಂದಿದರು. ಅದೇ ರೀತಿಯಾಗಿ ನಿನ್ನೆ ತಡರಾತ್ರಿಯಲ್ಲಿ ಯಾದಗಿರಿಯಿಂದ ಶ್ರೀಶೈಲಕ್ಕೆ ಹೊರಟಿದ್ದ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು. 3 ಸ್ಥಳದಲ್ಲೇ ದುರ್ಮರಣ ಹೊಂದಿದರು. ಅದೇ ರೀತಿಯಾಗಿ ಇಂಥದ್ದೇ ಘಟನೆ ಇಂದು ಬೆಳಗ್ಗೆ ಈ ಬೆಂಗಳೂರಿನ ಹೊರವಲಯದಲ್ಲಿ ತುಮಕೂರು ರಸ್ತೆಯಲ್ಲಿ ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಅಲ್ಲಿ ಮರಣ ಹೊಂದಿದ್ದಾರೆ. ಅದರ ಬಗ್ಗೆ ಕ್ವಿಕ್ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳಿದ್ದ ಕಾರು ಡಿವೈಡರ್ ಆಗಿ ಎದುರು ಬರ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಸ್ಥಳದಲ್ಲಿ ನೋಡಿ, ಆ ಕಾರಿನಲ್ಲಿ ಸುಮಾರು 5 ಜನ ವಿದ್ಯಾರ್ಥಿಗಳಿದ್ದರು. ಅವರು ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. ಈ ಬೆಂಗಳೂರಿನ ಹೊರವಲಯದ ತುಮಕೂರು ರಸ್ತೆಯಲ್ಲಿ ಭೀಕರ ಘಟನೆ ನಡೆದಿದೆ. ಏನಂದರೆ ಇದಕ್ಕೆ ಮೇನ್ ರೀಸನ್ ಅಂದರೆ ಅತಿಯಾದ ವೇಗದಿಂದ ಕಾರು ಬಂದು ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ. ಮೃತರಲ್ಲಿ 2 ಮಾತ್ರ ಇವಾಗ ಪತ್ತೆ ಹಚ್ಚಿದ್ದಾರೆ. ಸದ್ಯ ಒಬ್ಬ ಲಲಿತ್ ಮತ್ತು ಒಬ್ಬ ಹರ್ಷಿತ್ ಎಂಬ 2 ವಿದ್ಯಾರ್ಥಿಗಳನ್ನು ಇವಾಗ ಪತ್ತೆ ಹಚ್ಚಿದ್ದಾರೆ. ಮೊನ್ನೆ ಕೂಡ ಬೆಂಗಳೂರಿನ ಹೊಸಕೋಟೆ ದುರಂತ ಮಾಸುವ ಮುನ್ನವೇ ಮತ್ತೊಂದು ಭೀಕರ ಅಪಘಾತ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದ್ದು 5 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ತುಮಕೂರು ರಸ್ತೆಯ ನವಯುಗ ಟೋಲ್ ಸಮೀಪದ ಜಿಂದಾಲ್ ಆಸ್ಪತ್ರೆ ಫ್ಲೈಓವರ್ ಮೇಲೆ ಈ ಅಪಘಾತ ಸಂಭವಿಸುತ್ತಿದೆ. ಬೆಂಗಳೂರಿನ ನೆಲಮಂಗಲ ಟೋಲ್ ಬಳಿ ಟಾಟಾ ಇಂಡಿಕಾ ಕಾರ್ ಅಪಘಾತಕ್ಕೆ ಒಳಗಾಗಿದೆ. ಅವರೆಲ್ಲ ಟಾಟಾ ಇಂಡಿಕಾ ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ಸಾರಿಗೆ ಬಸ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನಲ್ಲಿದ್ದವರು ಸ್ಥಳದಲ್ಲೇ ಹಸುನೀಗಿದ್ದಾರೆ. ಯಾರೂ ಅಲ್ಲಿ ಬದುಕುಳಿದಿಲ್ಲ. ಸ್ಥಳದಲ್ಲೇ ಆನ್ ಸ್ಪಾಟಲ್ಲಿ ಮರಣ ಹೊಂದಿದ್ದಾರೆ. ಈ KSRTC ಬಸ್ಸು ತುಮಕೂರು ಡಿಪೋಗೆ ಸೇರಿದ ಬಸ್ ಆಗಿತ್ತು. ಇದು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೊರಟಿತ್ತು. ಅಪಘಾತದ ಬಳಿಕ ಪ್ರಯಾಣಿಕರನ್ನು ಮತ್ತೊಂದು ಬಸ್ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಅಲ್ಲೇ ಬಸ್ ಮುಂಭಾಗದ ಆಸನದಲ್ಲಿ ಕುಳಿತಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಅಲ್ಲಿ ಆಗಿವೆ. ಕಾರಿನ ಅತಿಯಾದ ವೇಗವೇ ಅಪಘಾತಕ್ಕೆ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಡಿಕ್ಕಿ ರಭಸಕ್ಕೆ ಕಾರಿನಲ್ಲಿಯೇ ಶವಗಳು ಅಪ್ಪಚ್ಚಾಗಿ ಸಿಲುಕಿಕೊಂಡಿವೆ ಅನ್ನೋ ಕಾರಣಗಳು ತಿಳಿದು ಬಂದಿವೆ. ಅಪಘಾತದ ವಿಷಯ ತಿಳಿದಿದ್ದಂತೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಮೃತದೇಹಗಳನ್ನು ಕೂಡ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಟ್ರಾಫಿಕ್ ಕ್ಲಿಯರ್ ಕೂಡ ಮಾಡಿದ್ದಾರೆ. ಮೃತ 5ರಲ್ಲಿ 2 ಹೆಸರು ಮಾತ್ರ ಇವಾಗ ಸದ್ಯ ಲಲಿತ್ ಮತ್ತು ಹರ್ಷಿತ್ ಎಂಬ 2 ಮಾತ್ರ ಪತ್ತೆ ಹಚ್ಚಿದ್ದಾರೆ. ಇನ್ನು 3 ಪತ್ತೆ ಹಚ್ಚಬೇಕಾಗಿದೆ. ಈ ಲಲಿತ್ ಎಂಬ ವಿದ್ಯಾರ್ಥಿ ದೊಡ್ಡಬಳ್ಳಾಪುರದ ನಿವಾಸಿಯಾಗಿದ್ದ. ಬೆಂಗಳೂರಿನ ರಾಜನಕುಂಟೆ ಖಾಸಗಿ ಕಾಲೇಜಿನಲ್ಲಿ B.Com ಓದ್ತಿದ್ರು. ಅದೇ ರೀತಿ ಶನಿವಾರ ರಾತ್ರಿ ಸುಮಾರು 8ಕ್ಕೆ ಲಲಿತ್ ಮನೆಗೆ ಬಂದಿದ್ದನು. ಈ ಹರ್ಷಿತ್ ಅವರು ಲಲಿತ್ ಮನೆಗೆ ಬಂದಿದ್ದನು. ಅವ್ರ ತಾಯಿಗೂ ಹೇಳಿ ಬರ್ತಾನೆ, ಸ್ನೇಹಿತನ ಮನೆಗೆ ಹೋಗ್ತಿರೋದಾಗಿ ತಾಯಿಗೂ ಕೂಡ ಹೇಳಿ ಬರ್ತಾನೆ. ರಾತ್ರಿ ಹೋಗಿದ್ದ ಮಗ ಈಗ ಶವವಾಗಿರೋದನ್ನು ಕಂಡು ತಾಯಿ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಮರಣೋತ್ತರ ಶವ ಪರೀಕ್ಷೆ ಬಳಿಕ ಮೃತದೇಹಗಳನ್ನು ಕುಟುಂಬಸ್ಥಕ್ಕೆ ಹಸ್ತಾಂತರಿಸುವುದು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಎಷ್ಟೇ ಆಗಲಿ ಈ ನಮ್ಮ ಜನರೇಷನ್ನ ಯೂತ್ಸು ಈ ರೀತಿ ಆಕ್ಸಿಡೆಂಟ್ಗಳು ಹಲವಾರು ಘಟನೆಗಳಲ್ಲಿ ಮರಣ ಹೊಂದುತ್ತಿರುವುದು ಬೇಸರದ ಸಂಗತಿ. ಮುಂದೆ ಅವರು ಓದಿ ಇನ್ನೂ ಬಾಳಿ ಬದುಕಬೇಕಾಗಿರೋರು, ತಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕಾಗಿರುವಂತಹ ಯುವ ಜನರೇ ಇಂದು ಹಲವಾರು ಈ ದುರಂತಗಳಿಗೆ ಒಳಗಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ ಆಕ್ಸಿಡೆಂಟ್ಗಳಿರ್ಬೋದು, ಈ ವಾಹನ ಆಕ್ಸಿಡೆಂಟ್ಗಳು ಪ್ರತಿಯೊಂದು ಕೂಡ ಇವಾಗ ನಮ್ಮ ರಾಜ್ಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತಿದೆ. ಯಾವುದೇ ವಾಹನಗಳನ್ನು ಚಲಾಯಿಸುವ ಮುಂಚೆ ನಾವು ತುಂಬ ಜಾಗೃತವಾಗಿರಬೇಕು. ನೋಡೋಣ, ಇನ್ನೇನಾದ್ರು ಅಪ್ಡೇಟ್ ಸಿಕ್ಕರೆ ನಿಮಗೆ ಕೊಡ್ತಾ ಹೋಗ್ತೀನಿ.